ವೆಲ್ಕಮ್ ಬ್ಯಾಕ್. ನಾವು ಶಿಕ್ಷಣ ತಜ್ಞರ ಜೊತೆಗೆ ಮಾತನಾಡ್ತಾ ಇದ್ವಿ. PUC ನಂತರ ಮುಂದೇನು ಅನ್ನುವಂಥ ಪ್ರಶ್ನೆಗೆ ಸಂಬಂಧಿಸಿದಂತೆ, ಪೋಷಕರಿಗೆ ಇರುವಂಥ ಗೊಂದಲಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆ ಒಬ್ಬರು ವಿದ್ಯಾರ್ಥಿ ಇದ್ದಾರೆ, ಮಿಥುನ್ ಅಂತ, ಮಂಡ್ಯದಿಂದ. ಮಿಥುನ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ಮಾತಾಡಿ ಸರ್. ನಾನು ಇವಾಗ ಆರ್ಟ್ಸ್ ತಗೊಂಡಿದ್ದೆ. ಆರ್ಟ್ಸ್ ಅಂದ್ರೆ ತುಂಬಾ ವೇಸ್ಟ್, ಅದು ನ್ಯಾಕ್ ತಗೊಂಡೆ ಅಂತೆಲ್ಲ ಕೇಳ್ತಾರೆ ನನ್ನ. ಇವಾಗ ನಂದು 420 ಮಾರ್ಕ್ಸ್ ಬಂದು ನೆಕ್ಸ್ಟ್ LLBA ಮಾಡ್ಬೇಕು ಅನ್ಕೊಂಡಿದೀನಿ. ಓಕೆ, ಈಗ ಏನ್ ಮಾಡ್ಬೇಕು? ಕರೆಕ್ಟ್ ಟೈಮಿಗೆ ಫೋನ್ ಮಾಡಿದ್ರಿ ಮಿಥುನ್ ಅವರೇ. ನಾನು ಅದೇ ಪ್ರಶ್ನೆಯನ್ನ ಹಿರೇಗೌಡರ ಮುಂದೆ ಇಡಬೇಕು ಅಂತಿದ್ದೆ. ನಾನು ವಿಜ್ಞಾನ ವಾಣಿಜ್ಯದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ. ಕಲಾ ವಿಭಾಗದವ್ರು ಏನು ಎತ್ತ ಸರ್, ಈಗ ಅಲ್ಲಿರುವಂತ ಅಪರ್ಚುನಿಟಿಗಳು ಏನು ಅಂತ. ಕಲಾ ವಿಭಾಗದವರು ಜಾಸ್ತಿ, ದೇಶ ಆಳ್ತಾ ಇರೋದೇ ಕಲಾ ವಿಭಾಗದವ್ರು ಜಾಸ್ತಿ. ತುಂಬ ಬುದ್ಧಿವಂತರೆಲ್ಲ ಕಷ್ಟಪಟ್ಟು ಡಾಕ್ಟ್ರು, ಇಂಜಿನಿಯರ್ ಅಂತ ಹೋದರೆ, ಕಲಾ ವಿಭಾಗದವರು BA MA ಮಾಡಿಕೊಂಡು IAS KAS ಅಲ್ಲಿ ಜಾಸ್ತಿ ಅವರು ಕೋಚಿಂಗ್ ತಗೊಂಡು ಸಕ್ಸಸ್ ಆಗ್ತಾ ಇದ್ದಾರೆ. ಮತ್ತು ಕಲಾ ವಿಭಾಗದವರು ಲಾಗ್ ಹೋಗ್ತಾ ಇದ್ದಾರೆ, LLBಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಏನು ಮೆಡಿಕಲ್ ಇಂಜಿನಿಯರಿಂಗ್ ಅಂತ ಏನು ಮೈಂಡ್ ಸೆಟ್ಟನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದನ್ನು ಬಿಟ್ಟು ಹೊರಗಡೆ ಯೋಚನೆ ಮಾಡಿದ್ರೆ ಕಲಾ ವಿಭಾಗನೇ ನಂಬರ್ 1. ಅದಕ್ಕೆ ನಾವು ಒಂದು ತಮಾಷೆಗೆ ಒಂದು ಮಾತು ಹೇಳ್ತಾ ಇರ್ತೀವಿ ನಾವು ಅವಾಗವಾಗ. ತುಂಬ ಬುದ್ಧಿವಂತರೆಲ್ಲ ಮೆಡಿಕಲ್ ಇಂಜಿನಿಯರಿಂಗ್ ಹೋಗ್ತಾರೆ, ಅವರೇ ಸ್ಟೂಡೆಂಟ್ಸ್ ಮಿಡ್ಲ್ ಅವರೇಜರೆಲ್ಲ ಕಾಮರ್ಸ್ಗೆ ಹೋಗ್ತಾರೆ, ಎಲ್ಲ ಒಂದು ಸ್ವಲ್ಪ ಪೂರ್ ಇರೋರೆಲ್ಲ ಆರ್ಟ್ಸ್ಗೆ ಹೋಗ್ತಾರೆ. ಆರ್ಟ್ಸ್ ಓದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ನು ಅಥವಾ ಪೊಲಿಟಿಷಿಯನ್ಸ್ ಆಗಿ ಬುದ್ಧಿವಂತರನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತೀವಿ. ಅದಕ್ಕೆ ಸರ್ ಅಲ್ಲಿರೋ ಅಪರ್ಚುನಿಟಿಗಳು ಏನು? ಅಪರ್ಚುನಿಟೀಸ್ ಅಂತೂ ತುಂಬಾ ಇದೆ ಸರ್. ಈಗ ಅವರು IAS ಮಾಡ್ಬೋದು, ಕಲಾ ವಿಭಾಗದಲ್ಲಿ ನಂದೊಂದು ಫಸ್ಟ್ ಕ್ಲಾಸ್ ಮಾರ್ಕ್ ಬಂದಿದೆ ಅಂತ ಹೇಳಿ IAS ಮುಂದಕ್ಕೆ ನಾನು ಏನು ಮಾಡಿ ಸರ್, IAS ಮಾಡ್ಬೋದು. ಡಿಗ್ರಿ ಮಾಡ್ಕೋಬೇಕು ಅವನು. ಫಸ್ಟ್ ಒಂದು ಮಿನಿಮಮ್, ಎಲ್ಲದಕ್ಕೂ ಮಿನಿಮಮ್ ಕ್ವಾಲಿಫಿಕೇಶನ್ ಇಷ್ಟು ಡಿಗ್ರಿ. ಅದು BA ಇರ್ಬೋದು, BCom ಇರ್ಬೋದು, BSc ಇರ್ಬೋದು. IAS ಮಾಡ್ಬೋದು, ಲೆಕ್ಚರರ್ ಫೀಲ್ಡ್ಸ್ಗೆ ಬರ್ಬೋದು, ಲಾಗ್ ಹೋಗ್ಬೋದು. ಇವು ದೊಡ್ಡ ಫೀಲ್ಡ್ಗಳೇ, ದೊಡ್ಡ ಫೀಲ್ಡ್ಗಳೇ. ಉದ್ಯೋಗ ಸೃಷ್ಟಿಸ್ತಾ ಇರುವಂತ ಫೀಲ್ಡ್ ಅಲ್ಲ ಸರ್. ಈಗ ಅವ್ರಿಗೆ ಆತಂಕ ಇರೋದು ಮಾಡಿದ್ರೆ ಕಂಪ್ಲೀಟ್. ಅವರು ಒಬ್ಬ IAS ಅಥವಾ KS ಆಫೀಸರ್ ಆದರೆ ಬೇಕಾದ ಕಡೆ ಉದ್ಯೋಗ ಅವರೇ ಸೃಷ್ಟಿನೇ ಮಾಡಿ ಬೇರೆಯವ್ರ ಕೆಲಸ ಕೊಡ್ಬೋದು. ಕಲಾ ವಿಭಾಗಕ್ಕೆ ವ್ಯಾಲ್ಯೂ ಇಲ್ಲ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಇವತ್ತೇನು ನಮ್ಮ ಹಿಂದೂ ಕಾಲೇಜು, ಉತ್ತರ ಕರ್ನಾಟಕದಲ್ಲಿ ಒಂದು ಹಿಂದೂ ಕಾಲೇಜಲ್ಲಿ ನಾಟ್ ಓನ್ಲಿ ದಿಸ್ ಇಯರ್, ಪ್ರತಿ ವರ್ಷ ಅವ್ರಿಗೆ ರ್ಯಾಂಕ್ಸ್ ಇರೋದು. ಹೌದು, ಕರೆಕ್ಟ್. ಪ್ರತಿ ವರ್ಷ ಒಂದು 7 ಕಾಲೇಜ್ ಅದು. ಅದರಿಂದ ಆ ಥರ ಒಂದು ಅಪರ್ಚುನಿಟೀಸ್ ಇರುವಾಗ ಆರ್ಟ್ಸ್ ಅವರು ಏನು ಭಯ ಪಡಬೇಕಾಗಿಲ್ಲ. ಉದ್ಯೋಗ ಅವಕಾಶಗಳು ತುಂಬ ಜಾಸ್ತಿ ಇದೆ. ನಿಮ್ಮ ಉದ್ಯೋಗ ಅವಕಾಶನ ನೀವೇ ಹುಡುಕಬೇಕು. ಯಾರೋ ಏನೋ ಹೇಳಿದ್ರು ಅಂತ ತಲೆ ಕೆಡಿಸ್ಕೋಬೇಡಿ, ತಲೆ ಕೆಡಿಸ್ಕೋಬಾರ್ದು. ಎಸ್, ಇನ್ನೊಬ್ರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಯಶವಂತ್ ಅವರು. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ. BM ಯಶವಂತ್ ಸರ್. ಏನು? BM ಯಶವಂತ್ ಸರ್. ಯಶವಂತ್, ಮಾತಾಡಿ. ಏನ್ ತಮ್ಮ ಪ್ರಶ್ನೆ ಏನು? ಏನ್ ಮಾಡ್ತಾ ಇದೀರಿ ತಾವು? ಸೆಕೆಂಡ್ ಇಯರಿಂಗ್ ಮುಗಿತು ಸರ್. 84% ಆಗಿತ್ತು ಸರ್. ಯಾವುದು ತಮ್ದು ಕಾಂಬಿನೇಷನ್? ಯಾವುದು? PCMB ಸರ್. ಹಾ, ಈಗ ಪ್ಯಾರಾಮೆಡಿಕಲ್ ಮಾಡ್ಬೇಕಂತ ಹೇಳಿದ್ವಿ ಸರ್. ಅದೇ ಮಾಡ್ಬೋದಾ ಸರ್? ಎಸ್, ಖಂಡಿತ. ಪ್ಯಾರಾಮೆಡಿಕಲ್ ಕೋರ್ಸಸ್ಗೂ ತುಂಬ ಡಿಮ್ಯಾಂಡ್ ಇದೆ, ತುಂಬ ಡಿಮ್ಯಾಂಡ್ ಇದೆ. ಈಗ ಕೆಲವು ಕೋರ್ಸಸ್ನ ಕಾಲೇಜರು ಬಹಳ ಡಿಮ್ಯಾಂಡ್ ಮಾಡಿ ತಗೋತಾ ಇದ್ದಾರೆ. ಅವನ್ನ ಫಿಸಿಯೋಥೆರಪಿ ಇರ್ಬೋದು, ಈ ಥರ BPO, ಇದು ಆ ಥರ ಕೋರ್ಸಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಪ್ಯಾರಾಮೆಡಿಕಲ್ ಕೋರ್ಸ್ ಇಸ್ ಆಲ್ಸೋ ವೆರಿ ಗುಡ್ ಅಪರ್ಚುನಿಟಿ. ಮಂಜುನಾಥ್ ಅವರೇ, ಬಹುಶಃ ಇಂಜಿನಿಯರಿಂಗು ಮೆಡಿಕಲ್ನ ಆಚೆಗೆ ಯೋಚನೆ ಮಾಡಿ ಅವರು ಪ್ಯಾರಾಮೆಡಿಕಲ್ನ ಬಗ್ಗೆ ಕೇಳ್ತಿದ್ದಾರೆ. ನರ್ಸಿಂಗ್ ಇಸ್ ಎ ವೆರಿ ಗುಡ್ ಪ್ರೊಫೆಷನ್. ಸೊ ಅದನ್ನ ಸಾಕಷ್ಟು ಜನ ಇತ್ತೀಚಿನ ದಿನಗಳು, ಮೊದಲೆಲ್ಲ ಬರೀ ಕೇರಳಿಯನ್ಸ್ ಮಾತ್ರ ನಮ್ಮ ಕರ್ನಾಟಕಕ್ಕೆ ಬಂದು ಓದ್ತಾ ಇದ್ರು. ಬಟ್ ಈ ದಿನಗಳಲ್ಲಿ ನಮ್ಮ ಕರ್ನಾಟಕದವರು ಸಾಕಷ್ಟು ಜನ ಓದ್ತಾ ಇದ್ದಾರೆ, ಸಾಕಷ್ಟು ಡಿಮ್ಯಾಂಡ್ ಇದೆ. ಸೊ ನರ್ಸಿಂಗ್ ಓದ್ಬೋದು, ಅಥವಾ ಅಲೈಡ್ ಹೆಲ್ತ್ ಸೈನ್ಸ್ ಓದ್ಬೋದು, ಅಥವಾ BPO ಓದ್ಬೋದು. ಈ ಎಲ್ಲ ಕೋರ್ಸ್ಗಳು, ಫಾರ್ಮಸಿ, B.Pharma ಓದ್ಬೋದು. ಈ ಎಲ್ಲ ಕೋರ್ಸ್ಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಸೀಟ್ಸ್ ಎಲ್ಲ ಫಿಲಪ್ ಆಗ್ತಾ ಇದೆ. ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಫಿಲಪ್ ಆಗ್ತಾ ಇದೆ. ಉಳಿಕೆ ಸೀಟ್ಗಳಲ್ಲಿ ಅಂದರೆ ಇಂಜಿನಿಯರಿಂಗಲ್ಲಿ ಮಾತ್ರ ಉಳಿಕೆ ಸೀಟ್ಸ್ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಪ್ರತಿಯೊಂದು ಸಂಸ್ಥೆನೂ ಸಹ ಎಲ್ಲ ಕೋರ್ಸ್ಗಳು ಶುರು ಮಾಡಿರ್ತಾರೆ ಅವರು. ಆ ಎಲ್ಲ ಕೋರ್ಸ್ಗೂ ಡಿಮ್ಯಾಂಡ್ ಇರಲ್ಲ. ಯಾವ ಕೋರ್ಸ್ಗೆ ಡಿಮ್ಯಾಂಡ್ ಇರುತ್ತೆ ಅಲ್ಲಿ ಮಾತ್ರ ಫಿಲಪ್ ಆಗುತ್ತೆ, ಉಳಿಕೆ ಸೀಟ್ ಖಾಲಿ ಉಳ್ಕೊಂಡ್ಬಿಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ದಿ ಕಾಲೇಜ್. ಸರ್, ಪ್ಲೇಸ್ಮೆಂಟು ನರ್ಸಿಂಗ್ ಇಸ್ ಗುಡ್ ಆಗುತ್ತೆ, ಅವರಿಗೆಲ್ಲ ಏನು ಸಮಸ್ಯೆ ಇಲ್ಲ, ಆಗ್ತಾ ಇದೆ, ಸಾಕಷ್ಟು ಆಗುತ್ತೆ. ಅಲೈಡ್ ಹೆಲ್ತ್ ಸೈನ್ಸು ಆಗುತ್ತೆ, ಅವರಿಗೆಲ್ಲ ಸಾಕಷ್ಟು ಬಂದು ಕೇಳ್ತಾ ಇರ್ತಾರೆ ಜನಗಳು. ಇದೆ ಸರ್. ಅದಕ್ಕಿಂತನೂ ಒಂದು ಮೋದಿಯವರ ಕನಸು D.Pharma ಅಂತ ಒಂದು ಮಾಡಿದ್ದಾರೆ. ಫಾರ್ಮಾ ಡಿ ಅಂತ ಅಂದ್ಬಿಟ್ಟು 6 ವರ್ಷ ಫಾರ್ಮಾ ಡಿ 6 ವರ್ಷದ ಕೋರ್ಸ್ ಅದು. ಈಗ ಇತ್ತೀಚೆಗೆ ಕೆಲವು ಪೇರೆಂಟ್ಸ್ ಅದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ.
ಈಗ ಯಾರು 85% 89% PCMB ತೊಗೊಂಡು ಫಾರ್ಮಾ-ಡಿ ಕೋರ್ಸ್ ಬಗ್ಗೆ ಅವರು ಪೋಷಕರು ಯೋಚನೆ ಮಾಡಿದ್ರೆ ಅದು ತುಂಬ ಅದು ಪ್ರಧಾನಿಯವರ ಕನಸು. ಅದು ಆ ಫೀಲ್ಡಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ತರಬೇಕು ಅಂತ, ಅದಕ್ಕೆ ಡಿಮ್ಯಾಂಡು ಇದೆ. ಅದನ್ನು ಪೋಷಕರು ಯೋಚನೆ ಮಾಡಿದ್ರೆ ಒಳ್ಳೆಯದು. ಎಸ್, ಮಾತನಾಡೋಣ. ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.